ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಮಕ್ಕಳೇ, ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದರಲ್ಲಿ 5ನೇ ಅಧ್ಯಾಯದಲ್ಲಿ 17ನೇ ವಚನ ಹೀಗೆ ಹೇಳುತ್ತೆ: ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವು. ಆಮೆನ್, ಹಲ್ಲೆಲೂಯಾ. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ದೇವರಿಗೆ ಮಹಿಮುಂಟಾಗಲಿ. ದೇವರ ವಾಕ್ಯ ಹೇಳುತ್ತೆ, ಯಾವಾಗಲೂ ಸಂತೋಷವಾಗಿರ್ರಿ. ಹೌದು, ಈ ಕೊನೆ ದಿನಗಳಲ್ಲಿ ದೇವ ಮಕ್ಕಳು ಯಾವಾಗಲೂ ಏನು ಮಾಡಬೇಕಂತೆ? ಸಂತೋಷವಾಗಿರಬೇಕು. ಯೇಸು ಸ್ವಾಮಿನೂ ಕೂಡ ಹೇಳಿದ್ದಾರೆ, ಜನರು ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಹೊರಿಸುವಾಗೆ ಸಂತೋಷ ಪಡೀರಿ, ಉಲ್ಲಾಸ ಪಡೀರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಗುತ್ತೆ ಎಂದು ಯೇಸು ಸ್ವಾಮಿ ಸಹ ಹೇಳಿದ್ದಾರೆ. ಇಲ್ಲಿ ಅಪೊಸ್ತಲನಾದ ಪೌಲು ಹೇಳ್ತಾ ಇದ್ದಾರೆ, ಯಾವಾಗಲೂ ಸಂತೋಷವಾಗಿರ್ರಿ. ಯಾವಾಗಲೂ ಅಂದರೆ ಎಲ್ಲ ಸಮಯದಲ್ಲಿ ಕಷ್ಟಗಳು ಬರಲಿ, ಅವಮಾನಗಳು ಬರಲಿ, ಹಿಂಸೆಗಳು ಬರಲಿ, ನಮಗೇನೇ ಹೋರಾಟಗಳಿರಲಿ, ಇಲ್ದಿರ ಹೋಗಲಿ, ಎಲ್ಲ ಸಮಯದಲ್ಲಿ ದೇವರ ಮಕ್ಕಳು ಸಂತೋಷವಾಗಿರಬೇಕು. ಯಾಕೆ ಹೇಳ್ರಿ? ಸಂತೋಷವಾಗಿರೋದೇ ಒಂದು ಆತ್ಮನ ಫಲ. ಪವಿತ್ರ ಆತ್ಮದಿಂದ ಉಂಟಾಗುವ ಒಂದು ಫಲ ಸಂತೋಷ. ಪವಿತ್ರ ಆತ್ಮ ನಮ್ಮಲ್ಲಿ ಇರುವಾಗೆ ನಮಗೆ ಈ ಸಂತೋಷ ಯಾವಾಗಲೂ ಇರುತ್ತೆ. ಹಾಗಾಗಿ ವಿಶೇಷವಾಗಿ ದೇವ ಮಕ್ಕಳು ಏನು ಮಾಡಬೇಕು? ಈ ಕೊನೆ ಕಾಲದಲ್ಲಿ ನಾವು ಸಂತೋಷವಾಗಿರಬೇಕು. ಸಂತೋಷವಾಗಿರೋದೇ ನಮಗೆ ಬಲ ಅಂತ ದೇವರ ವಾಕ್ಯ ಹೇಳುತ್ತೆ. ಮತ್ತು ಎರಡನೇದು, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ. ದೇವರ ವಾಕ್ಯ ಹೇಳುತ್ತೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ. ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ? ಮುಂಜಾನೆ ಜಾವದಲ್ಲಿ ನೀವುಗಳು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ? ಒಂದು ವೇಳೆ ಪ್ರಾರ್ಥನೆ ಮಾಡ್ತೀರಾ ಹೋಗಿದ್ದೀರಾ? ಸ್ವಲ್ಪ ಯೋಚಿಸಿ ನೋಡ್ರಿ. ಪ್ರಾರ್ಥನೆ ಮಾಡಿದರೆ ಸಂತೋಷ, ಪ್ರಾರ್ಥನೆ ಮಾಡದೇ ಇದ್ದಿದ್ರೆ ಅದೆಷ್ಟು ತಪ್ಪಲ್ವಾ? ಹಾಗಾಗಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಗಳನ್ನ ಮಾಡಬೇಕು. ಮಧ್ಯಾಹ್ನ ಸಮಯಗಳಲ್ಲಿ ಸಹ ನಮಗೆ ಒಂದು ರೆಸ್ಟ್ ಸಿಗುವಾಗೆ ಆ ಸಮಯದಲ್ಲಿ ಕೂಡ ಒಂದು ಸ್ವಲ್ಪ ಹೊತ್ತು ದೇವರ ಪಾದದಲ್ಲಿ ಏನು ಮಾಡಬೇಕು? ಪ್ರಾರ್ಥನೆ ಮಾಡೋರಾಗಿರಬೇಕು. ಮುಖ್ಯವಾಗಿ ಏನು ಮಾಡಬೇಕು? ದೇವ ಮಕ್ಕಳು ಕುಟುಂಬಗಳಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಬೇಕು. ಒಂದು ಸಮಯನ ನಾವು ಇಟ್ಕೊಂಡು ಕುಟುಂಬ ಎಲ್ಲ ಸೇರಿದ ದೇವ ಸಮ್ಮುಖದಲ್ಲಿ ಕುಟುಂಬದ ಪ್ರಾರ್ಥನೆ ಮಾಡಬೇಕು. ಆ ಕುಟುಂಬದ ಪ್ರಾರ್ಥನೆ ಮಾಡೋಕ್ಕೆ ಕುಟುಂಬಗಳಿಗೆ ಆಶೀರ್ವಾದ. ಈ ರೀತಿಯಾಗಿ ನಾವು ಆಯಾ ಸಮಯಗಳಲ್ಲಿ ಎಡೆ ಬಿಡದೆ ಪ್ರಾರ್ಥನೆ ಮಾಡಿಕೊಂಡಿರಬೇಕು. ನಾವು ನೋಡ್ತೀವಿ, ದಾನಿಯೇಲು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾಯಿದ್ರು. ದಿನಕ್ಕೆ 3 ಆವರ್ತಿ ಕ್ರಮವಾಗಿ ದಾನಿಯೇಲು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ದಾವೀದನು ಒಂದು ದಿನಕ್ಕೆ 7 ಸಾರಿ ದೇವರನ್ನ ಕೊಂಡಾಡಿಕೊಂಡಿದ್ದ. ಅಂದರೆ ಅವರು 7 ಸಾರಿ ಪ್ರಾರ್ಥನೆ ಮಾಡ್ತಾಯಿದ್ರಂತೆ. ಯೇಸು ಸ್ವಾಮಿನೂ ಸಹ ಮುಂಜಾನೆ ಜಾವದಲ್ಲಿ ಕತ್ತಲಿರುವಾಗೆದ್ದು ಅವರು ಪ್ರಾರ್ಥನೆ ಮಾಡ್ತಾಯಿದ್ರು, ಸಂಜೆಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು, ಅರಣ್ಯಗಳಿಗೆ ಹೋಗೋರು ಪ್ರಾರ್ಥನೆ ಮಾಡ್ತಾಯಿದ್ರು. ಹೀಗಾಗಿ ದೇವಜನರೇ, ಈ ಭಯಂಕರವಾದ ದಿನಗಳಲ್ಲಿ ಬಹಳ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಹೌದು, ನಾವು ಹೊರಗಡೆ ಹೋಗುವಾಗೂ ಒಳಗಡೆ ಬರುವಾಗಲೂ, ಮತ್ತು ಕೆಲಸ ಕಾರ್ಯಗಳು, ಮತ್ತು ಮಕ್ಕಳು, ಗಂಡ, ನಾವು ಎಲ್ಲೆಲ್ಲಿ ಹೋಗ್ತಿರೋ ಮತ್ತು ಎಲ್ಲ ಸೇರಿ ಒಟ್ಟಿಗೆ ಮನೆಗೆ ಬರುವಾಗಲೂ ಹೊರಗಡೆ ಹೋಗೋಗಲೂ ಪ್ರಾರ್ಥನೆಗಳು ಮಾತ್ರ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋವಾಗ ಮಾತ್ರನೇ ದೇವರು ನಮ್ಮ ಮಧ್ಯದಲ್ಲಿ ಇರ್ತಾನೆ. ನಾವು ಪ್ರಾರ್ಥನೆ ಮಾಡದೆ ಇರುವಾಗೆ ನಾವು ಸೈತಾನಿಗೆ ಸ್ಥಳ ಕೊಡ್ತೀವಿ. ಆಗ ಸೈತಾನ ಏನು ಮಾಡ್ತಾನೆ? ನಮ್ಮ ಜೀವಿತದಲ್ಲಿ ಅನೇಕ ತೊಂದರೆಗಳನ್ನ, ಶೋಧನೆಗಳನ್ನ, ಅನೇಕ ಪಾಪಗಳನ್ನ, ಅನೇಕ ಹೋರಾಟಗಳನ್ನ ತಂದು ನಮ್ಮ ಮಧ್ಯದಲ್ಲಿ ಹಾಕ್ಬಿಡ್ತಾನೆ. ಹಾಗಾಗಿ ಸೈತಾನಿಗೆ ಸ್ಥಳ ಕೊಡದಂತೆ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಎಚ್ಚರ ವಹಿಸಬೇಕು ದೇವ ಮಕ್ಕಳೇ. ಹಲ್ಲೆಲೂಯಾ. 3ನೇದು ನೋಡ್ರಿ, ಎಲ್ಲದರದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಿರಿ. ಎಲ್ಲದರದಲ್ಲಿ ದೇವರ ಸ್ತೋತ್ರ ಮಾಡಬೇಕು. ಎಲ್ಲ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಪ್ರತಿಯೊಂದು ಕಾರ್ಯಗಳಿಗೂ ದೇವರನ್ನ ನಾವು ಕೃತಜ್ಞತೆ ಹೇಳಿ ಅವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸೋರಾಗಿರಬೇಕು. ಇದು ಯಾವಾಗಲೂ ದೇವ ಪಾದದಲ್ಲಿ ನಾವು ಕ್ರಮವಾಗಿ ಮಾಡಬೇಕು. ನಾವು ಒಂದು ವಸ್ತುಗಳಾಗಲಿ, ಒಂದು ಸ್ಥಳಗಳಾಗಲಿ, ಅಥವಾ ಒಂದು ವ್ಯಾಪಾರ ಆಗಲಿ,
ಹೊರಗಡೆ ಹೋಗೋ ವಿಷಯಗಳಾಗಲಿ, ಕೊಳ್ಳುವ ವಿಷಯಗಳಾಗಲಿ, ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಸಮಯಗಳಲ್ಲಿ ದೇವರ ಪಾದದಲ್ಲಿ ಕೃತಜ್ಞತಾ ಸ್ತುತಿಯನ್ನು ನಾವು ಸಲ್ಲಿಸಬೇಕು. ದಾವೀದ ಹೇಳ್ತಾನೆ, ನಾನು ಯಾವಾಗಲೂ ದೇವ್ರನ್ನ ಕೊಂಡಾಡುತ್ತೇನೆ, ಅದನ್ನು ಸ್ತೋತ್ರ ಯಾವಾಗಲೂ ನನ್ನ ಬಾಯಿನಲ್ಲಿ ಇರುತ್ತೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಈ ಅಂತ್ಯದ ದಿನಗಳಲ್ಲಿ ಏನು ಮಾಡಬೇಕು, ನಮ್ಮ ಬಾಯಿನಲ್ಲಿ ನಾವು ಎಡೆ ಬಿಡೋದು ಏನು ಮಾಡಬೇಕು, ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸಬೇಕು. ಪ್ರತಿಯೊಂದು ಕಾರ್ಯಕ್ಕೂ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ದೇವರೇ, ನನ್ನ ಆಶೀರ್ವಾದ ಮಾಡಿದ್ಯಾ, ನನಗೆ ಆರೋಗ್ಯ ಕೊಟ್ಟಿದ್ಯಾ, ದೇವ್ರ ನನ್ನ ಕೆಲಸನೇ ನನ್ನ ಆಶೀರ್ವದಿಸಿದ್ಯಾ, ದೇವ ನೀನು ನನ್ನ ಜೊತೆಯಲ್ಲಿದ್ದೀಯಾ, ನನ್ನ ಪ್ರಾರ್ಥನೆ ಕೇಳ್ತಾ ಇದೆಯಾ, ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದೆಯಾ, ಅಪ್ಪ ನಿನ್ನ ನಾಮಕ್ಕೆ ಮಹಿಮೆ ಒಳ್ಳೆಯವರು. ಈ ರೀತಿಯಾಗಿ ನಾವು ಯಾವಾಗಲೂ ಏನು ಮಾಡಬೇಕು, ಎಲ್ಲ ವಿಷಯಗಳಲ್ಲಿ ದೇವರಿಗೆ ಸ್ತೋತ್ರವನ್ನು ಹೇಳುವರಾಗಿರಬೇಕು. ಹಲ್ಲೆಲೂಯಾ. ಮತ್ತು ದೇವರನ್ನ ಸ್ತುತಿಸುವರಾಗಿರಬೇಕು. ನಾವು ಸ್ತುತಿಸುವಾಗೆ ನಮ್ಮ ಜೀವಿತದಲ್ಲಿರೋಂಥ ಅನೇಕ ಹೋರಾಟಗಳು ಹೊರಗೋಗ್ತವೆ, ಕಟ್ಟುಗಳು ಬಿಚ್ಚಲ್ಪಡ್ತವೆ, ತೊಂದರೆಗಳು, ಅನೇಕ ಹಿಂಸೆಗಳು, ಅನೇಕ ಕಾರ್ಯಗಳ ಮಧ್ಯದಲ್ಲಿ ದೇವನ ಸ್ತುತಿಸುವಾಗೆ ಆ ಹೋರಾಟಗಳು ನೀಗಿ ಹೋಗ್ತವೆ, ಆ ತಡೆಗಳು ಒಡೆದೋಗ್ತವೆ, ಕತ್ತಲು ನೀಗಿ ಬೆಳಕು ಉಂಟಾಗುತ್ತೆ, ಸಮಸ್ಯೆಗಳು ಹೋಗಿ ಆಶೀರ್ವಾದಗಳು ಉಂಟಾಗ್ತವೆ. ಈ ರೀತಿಯಾಗಿ ನಾವೇನು ಮಾಡಬೇಕು, ದೇವನ ಸ್ತುತಿಸೋದನ್ನು ನಮ್ಮ ಜೀವಿತದಲ್ಲಿ ಎಂದು ನಾವು ಒಂದು ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ಮನೆಯಲ್ಲಿರುವಾಗಲೂ ಸರಿ, ಹೊರಗಡೆ ಹೋಗುವಾಗಲೂ ಸರಿ, ನಮ್ಮ ಬಾಯಿ ದೇವನ ಸ್ತುತಿಸಿಕೊಂಡಿರಬೇಕು, ನಮ್ಮ ಹೃದಯ ದೇವನ ಸ್ತುತಿಸಿಕೊಂಡಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ಕೊನೆ ದಿನಗಳಲ್ಲಿ ಈ ಕಾರ್ಯಗಳಲ್ಲಿ ಬಹಳ ಗಮನವನ್ನು ದೇವರ ಕಡೆ ಹರಿಸಿ ನೀವೇನು ಮಾಡಬೇಕು, ಯಾವಾಗಲೂ ಸಂತೋಷವಾಗಿರ್ರಿ. ಯೇಸುವನ್ನು ನೋಡ್ರಿ. ಯೇಸು ಸ್ವಾಮಿ ಎಲ್ಲವನ್ನ ಜಯಿಸಿದ. ಯೇಸುಗೆ ಲೋಕದಲ್ಲಿ ಎಲ್ಲ ಹೋರಾಟ ಇತ್ತು, ಶೋಧನೆ ಇತ್ತು, ಕಷ್ಟಗಳಿತ್ತು, ಎಲ್ಲ ವಿಧವಾದ ಸಮಸ್ಯೆ ಯೇಸು ಸ್ವಾಮಿಗಿತ್ತು. ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ಎಲ್ಲವನ್ನು ಸಹಿಸಿದ, ಜಯಿಸಿದ, ಎಲ್ಲವನ್ನು ಆಶೀರ್ವಾದವಾಗಿ ಅವ್ರು ಮಾಡಿ ಮುಗಿಸಿದ್ದಾರೆ. ನಾವು ಅವರ ಮಕ್ಕಳು, ನಾವು ಯೇಸುವನ್ನೇ ನೋಡಬೇಕು. ಯೇಸು ಸ್ವಾಮಿ ಥರನೇ ಈ ಭೂಮಿಯಲ್ಲಿ ನಾವೇನು ಮಾಡಬೇಕು, ಯಾವಾಗಲೂ ಎಲ್ಲವನ್ನು ಸಹಿಸ್ಕೊಳ್ಬೇಕು. ಎಲ್ಲವನ್ನು ನಾವೇನು ಮಾಡಬೇಕು, ಸಹಿಸಿ ಎಲ್ಲ ಕಾರ್ಯಗಳ ಮೇಲೆ ನಾವು ಜಯ ಹೊಂದಿದ್ರೆ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುತ್ತೇವೆ. ಆಮೇನ್. ಹಲ್ಲೆಲೂಯಾ. 3 ಕಾರ್ಯ ನಾವು ನೋಡಿದ್ದೀವಿ ಬೆಳಗಿನ ಜಾವದಲ್ಲಿ. ಮೊದಲು ಯಾವಾಗಲೂ ಹೆಂಗಿರ್ಬೇಕಂತೆ, ಸಂತೋಷ. ಗಂಡ ಹೆಂಡತಿ ಮಧ್ಯದಲ್ಲಿ ಸಂತೋಷ ಇರಬೇಕು, ತಂದೆ ತಾಯಿಗಳ ಮಧ್ಯದಲ್ಲಿ ಸಂತೋಷ ಇರಬೇಕು, ಮಕ್ಕಳ ಮಧ್ಯದಲ್ಲಿ ಸಂತೋಷ ಇರಬೇಕು, ಸ್ನೇಹಿತರುಗಳ ಮಧ್ಯದಲ್ಲಿ ಸಂತೋಷ ಇರಬೇಕು, ನೀವು ಕೆಲಸ ಮಾಡೋ ಸ್ಥಳಗಳಲ್ಲಿ ಸಂತೋಷ ಇರಬೇಕು, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗೆ ಸಂತೋಷ ಪ್ರಾರ್ಥನೆಗಳನ್ನ, ಆರಾಧನೆಗಳನ್ನ, ಸ್ತುತಿಗಳನ್ನ ನಾವು ಮಾಡುವರಾಗಿರಬೇಕು. ಹಲ್ಲೆಲೂಯಾ. ಏನೇ ಕಷ್ಟ ಇರಲಿ ಪರವಾಗಿಲ್ಲ, ನೀವು ಅದರ ಮಧ್ಯದಲ್ಲಿ ಸಂತೋಷವಾಗಿದ್ದು ನೋಡ್ರಿ, ಅದೇ ನಿಮ್ಮ ಆರೋಗ್ಯ, ಅದೇ ನಿಮ್ಮ ಬಲ, ಅದು ನಿಮ್ಮ ರಕ್ಷಣೆಯಾಗಿರುತ್ತೆ. ಮತ್ತು ಎರಡನೇದು, ಎಡೆ ಬಿಡದೆ ಪ್ರಾರ್ಥನೆ ಮಾಡಿ ನೋಡ್ರಿ. ನೀವು ಪ್ರಾರ್ಥನೆ ಮಾಡೋಕೆ ದೇವ್ರ ಜೊತೆ ಮಾತಾಡ್ತಾರೆ. ನೀವು ಪ್ರಾರ್ಥನೆ ಮಾಡೋಕೆ ನೀವು ದೇವ್ರ ಜೊತೆ ಮಾತಾಡ್ತೀರಾ. ಬೈಬಲ್ ಓದುವಾಗೆ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. 3ನೇದೇನಂತೆ, ಎಲ್ಲದರಲ್ಲಿ ದೇವರಿಗೆ ಕೃತಜ್ಞತೆ ಮಾಡಿರಿ. ಯಾಕಂದರೆ ದೇವರು ಎಲ್ಲ ಕಡೆಗಳಿಂದಲೂ ಸಹಾಯನ ನಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ದೇವ್ರು ನಮ್ಮ ಜೊತೆ ನಮ್ಗೆ ನಡೆಸ್ತಾ ಇದ್ದಾರೆ. ದಾವೀದ ಹೇಳ್ತಾನೆ, ನನ್ನ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುತ್ತೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿರುವ ಯೆಹೋವನಿಂದಲೇ ನನಗೆ ಸಹಾಯ ಬರುತ್ತೆ. ಆಗ ನಿಮ್ಮ ಕಣ್ಣು ಯಾವ ಕಡೆ ನೀವು ತಿರುಗಿಸ್ಬೇಕು, ದೇವರ ಕಡೆ ನಿಮ್ಮ ಕಣ್ಣೆತ್ತಿ ನೋಡುವಾಗೆ ನಿಮ್ಮ ಎಲ್ಲ ಸಹಾಯಗಳನ್ನ ದೇವರು ಕೆಲಸ ಮಾಡೋ ಜಾಗದಲ್ಲಿ, ನಿಮ್ಮ ಜನಗಳ ಮಧ್ಯದಲ್ಲಿ, ನೀವು ವಾಸ ಮಾಡೋ ಜಾಗಗಳಲ್ಲಿ ಎಲ್ಲ ಕಡೆಗಳಿಂದಲೂ ದೇವರ ಸಹಾಯನ ಕಳಿಸಿಕೊಡಲು ಸರ್ವಶಕ್ತಿಯುಳ್ಳ ದೇವನಾಗಿದ್ದಾನೆ. ನಿಮಗೆಲ್ಲ ಒಂದು ನಂಬಿಕೆ, ಭರವಸೆ ಯೇಸು ಕ್ರಿಸ್ತನ ಮೇಲಿಡ್ರಿ. ಅವ್ರು ನಿಮ್ಮ ಅಗತ್ಯಗಳನ್ನ ಸಂಧಿಸ್ತಾರೆ, ನಿಮ್ಮನ್ನು ಆಶೀರ್ವಾದವಾಗಿ ನಡೆಸ್ತಾರೆ. ಈ ಬೆಳಗಿನ ಜಾಗದಲ್ಲಿ ಈ ವಾಕ್ಯನ ಕೇಳಿರೋಂಥ ನಿಮ್ಮ ಪ್ರತಿಯೊಬ್ಬರನ್ನ ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೀನಿ. ಒಂದು ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಯೇಸು ರಾಜ, ಈ ಮುಂಜಾನೆ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರನ್ನ ನಿಮ್ಮ ಕರ ಚಾಚಿ ಆಶೀರ್ವದಿಸ್ರಿ. ಅಪ್ಪ, ಅವ್ರು ಯಾವಾಗಲೂ ಸಂತೋಷವಾಗಿರುವಂಥ ಒಂದು ಬಲ ಕೊಡ್ರಿ. ಎಡೆ ಬಿಡದೆ ಪ್ರಾರ್ಥನೆ ಮಾಡುವಂಥ ಒಂದು ಒಳ್ಳೆಯ ಅಭಿಷೇಕ ಅವ್ರಿಗೆ ಕೊಡ್ರಿ. ಮತ್ತು ಎಲ್ಲದರಲ್ಲಿ ಕೃತಜ್ಞತಾ ಸ್ತುತಿಗಳನ್ನ ಸಲ್ಲಿಸುವಂಥ ಮಕ್ಕಳಾಗಿರೋಕ್ಕೆ ಕರ್ತನ ಒಬ್ಬೊಬ್ಬರನ್ನ ಈ ರೀತಿಯಾಗಿ ಈ ಅಂತ್ಯದ ದಿನಗಳಲ್ಲಿ ಅವ್ರು ನಿನ್ನ ಸಮ್ಮುಖದಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಅತ್ಯ ಆಸಕ್ತಿ ಉಳ್ಳವರಾಗಿ ಮಾಡಲು ಪರಿಶುದ್ಧಾತ್ಮ ದೇವ ನೀನು ಅವರುಗಳನ್ನು ಆಳ್ವಿಕೆ ಮಾಡಿ ಅವರನ್ನು ನೀನು ನಡೆಸಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಆಶೀರ್ವದಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದ್ದಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಈ ವಾಕ್ಯನ ಕೇಳಿರುತ್ತೆ ನಿಮ್ಮ ಪ್ರತಿಯೊಬ್ಬರನ್ನ ದೇವರ ಆಶೀರ್ವದಿಸಲಿ. ನೋಡ್ರಿ, ಈ ನಮ್ಮ ಚಾನಲ್ಲು ಪೂರ್ಣ ಸುವಾರ್ಥ
ಗಾಸ್ಪಲ್ ಮಿನಿಸ್ಟ್ರಿ. ಈ ವಿಡಿಯೋನ ನೋಡುವಂಥ ಪ್ರತಿಯೊಬ್ಬರು ಏನು ಮಾಡಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.